ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಸಂಭವನೀಯತೆ ಪಾಠದಲ್ಲಿ ಬರುವಂತಹ ಕಾರ್ಡ್ಗಳ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರಿ, ನಿಮ್ಮ ಕಾರ್ಡ್ಗಳು ಅಂತ ಬಂದ ತಕ್ಷಣ ಅದರಲ್ಲಿ 4 ಪಾರ್ಟ್ಗಳು ಕೊಟ್ಟಿದ್ದಾರೆ. ಒಂದನೇದು ಹಾರ್ಟ್, ಎರಡನೇದು ಡೈಮಂಡ್, ಮೂರನೇದು ಸ್ಪೇಡ್, ನಾಲ್ಕನೇದು ಕ್ಲಬ್. ಈ ಹಾರ್ಟು ಮತ್ತು ಡೈಮಂಡ್ ಇದೆಯಲ್ಲ ಅದು ಕೆಂಪು ಬಣ್ಣದಲ್ಲಿ ಇರ್ತವೆ. ಈ ಸ್ಪೇಡ್ ಮತ್ತು ಕ್ಲಬ್ ಇದೆಯಲ್ಲ ಅದು ಕಪ್ಪು ಬಣ್ಣದಲ್ಲಿ ಇರ್ತವೆ. ಓಕೆನಾ? ನನ್ನ ಹತ್ರ ಕಾರ್ಡ್ ಇಲ್ಲ ಅದನ್ನು ತೋರ್ಸೋಕ್ಕೆ, ಬಟ್ ಈ ಚಾರ್ಟನ್ನು ನಿಮ್ಮ ನೆನಪು ಮಾಡಿಕೊಂಡ್ರೆ ಯಾವುದೇ ಕಾರ್ಡ್ನ ಕ್ವೆಶನನ್ನು ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಪ್ರತಿಯೊಂದು ಹಾರ್ಟ್ನಲ್ಲಿ ಅಥವಾ ಡೈಮಂಡ್ನಲ್ಲಿ ಯಾವ ರೀತಿ ಕಾರ್ಡ್ಗಳಿರ್ತವೆ ಅನ್ನುವಂಥದ್ದು ನೋಡಿ. ಮೊದಲನೇದು ಎ ಅಂತಂದರೆ ಏಸ್ ಅಂಥೇಳಿ. ಆಮೇಲೆ 2, 3, 4, 5, 6, 7, 8, 9, 10 ಈ ಥರ 10ರವರೆಗೆ ನಂಬರ್ ಕಾರ್ಡ್ಗಳಿರ್ತವೆ. ಆಮೇಲೆ ಜೆ ಅಂದರೆ ಜಾಕ್, ಕ್ಯೂ ಅಂದರೆ ಕ್ವೀನ್, ಕೆ ಅಂದರೆ ಕಿಂಗ್. ಓಕೆನಾ? ಇದಿಷ್ಟು ಕಾರ್ಡ್ಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದೇನೆ. ಎ ಅಂದರೆ ಏಸ್ ಅಂತಂದರೆ ನಿಮಗೆ ಎಕ್ಕ ರಾಜಾರಾಣಿ ಅಂತೇಳಿ ಹಾಡು ಕೇಳಿದರೆ ಎಕ್ಕ ಅಂತೇಳಿ ಕರೀತಾರಲ್ಲ, ಅದು ಎಕ್ಕ ಅಂಥೇಳಿ ಕರೀತಾರೆ. ಓಕೆನಾ? ಇಲ್ಲಿ ಕೆಂಪು ಬಣ್ಣದ ಏಸ್ಗಳು 2 ಇರ್ತವೆ. ಅದೇ ಕಪ್ಪು ಬಣ್ಣದ ಏಸ್ಗಳು ಸಹಿತ ಎಷ್ಟಿರ್ತವೆ? 2 ಇರ್ತವೆ. ಓಕೆನಾ? ಇಲ್ಲಿ ಈ 2ರಿಂದ 10ರವರೆಗೆ ಸಂಖ್ಯೆಗಳಿದೆಯಲ್ಲ, ಅದಕ್ಕೆ ಇದನ್ನು ಏನಂತ ಕರೀತಾರೆ? ಸಂಖ್ಯಾ ಕಾರ್ಡ್ಗಳು ಅಂಥೇಳಿ ಕರೀತವೆ. ಟೋಟಲ್ ಆಗಿ ಇದರಲ್ಲಿ ಎಷ್ಟು ಸಂಖ್ಯಾ ಕಾರ್ಡ್ಗಳಿದ್ದಾವೆ ನೋಡ್ರಿ. 1, 2, 3, 4, 5, 6, 7, 8, 9. ಟೋಟಲ್ ಆಗಿ ಇದರಲ್ಲಿ 9 ಆದರೆ ಟೋಟಲ್ ಡೆಕ್ನಲ್ಲಿ ಎಷ್ಟು ಸಂಖ್ಯಾ ಕಾರ್ಡ್ಗಳಿರ್ತವೆ? 9 4 36. ಟೋಟಲ್ ಸಂಖ್ಯಾ ಕಾರ್ಡ್ಗಳ ಸಂಖ್ಯೆ ಎಷ್ಟು? 36 ಅಂಥೇಳಿ. ಓಕೆನಾ? ಇಲ್ಲಿ ನೋಡಿ ಜೆ ಅಂಥೇಳಿ. ಕೆಂಪು ಬಣ್ಣದ ಜೆ ಎಷ್ಟಿದೆ? 2. ಕಪ್ಪು ಬಣ್ಣದ ಜೆ ಎಷ್ಟಿದೆ? 2. ಟೋಟಲ್ ಆಗಿ ಎಷ್ಟು ಜೆ ಕಾಣಿಸ್ತಾ ಇದೆ? 4. ಅವ್ರ ಬಣ್ಣವನ್ನು ಮೆನ್ಷನ್ ಮಾಡದೇ ಇದ್ರೆ ಟೋಟಲ್ ಆಗಿ 4. ಕಪ್ಪು ಬಣ್ಣದ ಜಾಕ್ ಎಷ್ಟು ಅಂತ ಜೆ ಅಂದರೆ ಜೋಕರ್ ಅಲ್ಲ, ಜಾಕ್. ಕೆಂಪು ಬಣ್ಣದ ಜಾಕ್ ಎಷ್ಟು ಕೇಳಿದ್ರೆ 2. ಕ್ಯೂ ಅಂದರೆ ಕ್ವೀನ್ ಅಂತ ಹೇಳಿ. ಕೆಂಪು ಬಣ್ಣದ ಕ್ವೀನ್ ಎಷ್ಟಿದೆ? 2. ಕಪ್ಪು ಬಣ್ಣದ ಕ್ವೀನ್ ಎಷ್ಟು? ಟೋಟಲ್ ಆಗಿ ಕ್ವೀನ್ ಎಷ್ಟಿದೆ? 4. ಕಿಂಗ್ ಅಂತಂದರೆ ಕೆಂಪು ಬಣ್ಣದ ಕಿಂಗ್ ಎಷ್ಟಿದೆ? 2. ಕಪ್ಪು ಬಣ್ಣದ ಕಿಂಗ್ ಎಷ್ಟಿದೆ? 2. ಟೋಟಲ್ ಆಗಿ ಎಷ್ಟಿದೆ? 4 ಅಂಥೇಳಿ. ಓಕೆನಾ? ಇಲ್ಲಿ ನೋಡಿ, ಹಾರ್ಟ್ನಲ್ಲಿ ಟೋಟಲ್ ಕಾರ್ಡ್ಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ ಟೋಟಲ್ ಕಾರ್ಡ್ಗಳ ಸಂಖ್ಯೆ 13. ಓಕೆನಾ? ಬೇಕಾದ್ರೆ ಲೆಕ್ಕ ಮಾಡಿ. ಟೋಟಲ್ ಕಾರ್ಡ್ಗಳು 13 ಇರ್ತವೆ. ಓಕೆ, ಹಾಂ. ಇಲ್ಲೂ ಸಹಿತ ಎಷ್ಟಿರ್ತವೆ? 13. ಇಲ್ಲೂ ಸಹಿತ ಎಷ್ಟಿರ್ತವೆ? 13. ಇಲ್ಲೂ ಸಹಿತ ಎಷ್ಟಿರ್ತವೆ? 13. ಟೋಟಲ್ ಆಗಿ 13 ಗುಣಿಸು 4 ಅಂತಂದರೆ ಟೋಟಲ್ ಕಾರ್ಡ್ಗಳ ಸಂಖ್ಯೆ ಎಷ್ಟು? 52 ಅಂಥೇಳಿ. ಓಕೆ, ಸರಿ. ಈಗ ಇಲ್ಲಿ ನೋಡಿ, ಈ ಜೆ ಕ್ಯೂ ಕೆ ಅಂಥೇಳಿ ಕಾಣಿಸ್ತಾ ಇದೆಯಲ್ಲ, ಆ ಜೆ ಕ್ಯೂ ಕೆ ಕಾರ್ಡ್ಗಳನ್ನು ನಾವು ಗೌರವಾನ್ವಿತ ಕಾರ್ಡ್ಗಳು ಅಂಥೇಳಿ ಕರಿತೀವಿ. ಏನು ಅಂತ ಕರಿತೀವಿ? ಗೌರವಾನ್ವಿತ ಕಾರ್ಡ್, ಅಥವಾ ಅದನ್ನು ಮುಖ ಕಾರ್ಡ್ ಅಂಥೇಳಿ ಕರಿತೀವಿ. ಮುಖ ಕಾರ್ಡ್ ಅಂಥೇಳಿ. ಯಾಕಂದರೆ ಆ ಜೆ ಕ್ಯೂ ಕೆ ಇದೆಯಲ್ಲ, ಜಾಕ್, ಕ್ವೀನ್, ಕಿಂಗ್, ಅದರ ಮುಖದ ಮೇಲೆ ಕೆಲವೊಂದಿಷ್ಟು ಚಿತ್ರಗಳಿರ್ತವೆ. ಅದಕ್ಕೆ ಅದನ್ನು ಏನಂತ ಕರೀತಾರೆ? ಮುಖ ಕಾರ್ಡ್ ಅಥವಾ ಗೌರವಾನ್ವಿತ ಕಾರ್ಡ್ ಅಂಥೇಳಿ ಕರೀತಾರೆ. ಓಕೆನಾ? ಇಲ್ಲಿ ನೋಡ್ರಿ, ಈ 2ರಿಂದ ಈ 10ರವರೆಗೂ ಇದೆಯಲ್ಲ, ಆ 2ರಿಂದ 10ರವರೆಗೂ ಅಲ್ಲಿ ಸಂಖ್ಯೆಗಳು ಕಾಣಿಸ್ತಾ ಇದ್ದಾವೆ. ಸೊ ಅದನ್ನು ಏನಂತ ಕರೀತವೆ? ಸಂಖ್ಯಾ ಕಾರ್ಡ್ ಅಂಥೇಳಿ ಕರೀತಾರೆ. ಏನಂತ ಕರಿತೀರಿ? ಸಂಖ್ಯಾ ಕಾರ್ಡ್. ಕೊನೆಗೆ ಉಳಿಯೋದು ಒಂದು ಏಸ್. ಇಲ್ಲಿ ಒಂದಿಲ್ಲ ಅಲ್ಲ, ಆ 1ರ ಸ್ಥಾನವನ್ನು ಏಸ್ ಪೂರ್ಣಗೊಳಿಸುತ್ತೆ. ಓಕೆನಾ? ಸರಿ, ಹಾಗಾದರೆ ಆ ಡೆಕ್ನಲ್ಲಿ ಎಷ್ಟು ಪಾರ್ಟ್ಗಳಿದ್ದಾವೆ? 4. ಹಾರ್ಟ್, ಡೈಮಂಡ್, ಸ್ಪೇಡ್, ಕ್ಲಬ್. ಸ್ಪೇಡ್ ಮತ್ತು ಕ್ಲಬ್ ಎರಡು ಯಾವ ಬಣ್ಣದಲ್ಲಿರುತ್ತೆ? ಕಪ್ಪು ಬಣ್ಣದಲ್ಲಿ. ಹಾರ್ಟ್ ಮತ್ತು ಡೈಮಂಡ್ ಯಾವ ಬಣ್ಣದಲ್ಲಿ? ಕೆಂಪು ಬಣ್ಣದಲ್ಲಿ. ಆ ಹಾರ್ಟ್ನಲ್ಲಿ ಎಷ್ಟು ಕಾರ್ಡ್ಗಳಿದ್ದಾವೆ ಅಂತ ಕೇಳಿದ್ರೆ ಟೋಟಲ್ ಆಗಿ ಎಷ್ಟು ಕಾರ್ಡ್ಗಳು? 13. ಹಾರ್ಟ್ನಲ್ಲಿರುವಂತಹ ಗೌರವಾನ್ವಿತ ಕಾರ್ಡ್ಗಳು ಎಷ್ಟು ಕೇಳಿದ್ರೆ ಎಷ್ಟಿರುತ್ತೆ? 3. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಇದಿಷ್ಟನ್ನು ಪ್ರತಿಯೊಂದರಲ್ಲೂ ಸೇಮ್. ಸೊ ಇದಿಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು, ನೀವು ಈಸಿಯಾಗಿ ಬರುವಂಥ ಕ್ವೆಶನ್ಸನ್ನು ಸಾಲ್ವ್ ಮಾಡಬಹುದು ಅಂಥೇಳಿ. ಓಕೆನಾ? ಸರಿ, ಈಗ ಕೆಲವೊಂದಿಷ್ಟು ಕ್ವೆಶನನ್ನು ಸಾಲ್ವ್ ಮಾಡೋಣ. ಒಂದೇದು ನೋಡ್ರಿ, ಪ್ರೊಬಾಬಿಲಿಟಿ ಆಫ್ ಕೆಂಪು ರಾಜ, ಕೆಂಪು ಬಣ್ಣದ ರಾಜ ಬರುವಂಥದ್ದು. ಓಕೆನಾ? ಸರಿ, ಈಗ ಇಲ್ಲಿ ನೋಡಿ, ರಾಜ ಅಂದರೆ ಯಾರು? ಕಿಂಗ್. ಕೆಂಪು ಬಣ್ಣದ ಕಿಂಗ್ ಎಷ್ಟಿದೆ? 2 ಇದೆ ಅಲ್ವಾ? ಸೊ ಕೆಂಪು ಬಣ್ಣದ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಕೆಂಪು ಬಣ್ಣದ ರಾಜ ಎಷ್ಟಿದ್ದಾರೆ? 2. ಹಾಗಾದರೆ ಇಲ್ಲಿ ನಾವೇನಂತ ಬರಿಬೋದು? ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು ಕೆಂಪು ಬಣ್ಣದ ರಾಜ ಎಷ್ಟಿದೆ? 2 ಭಾಗಿಸು ಟೋಟಲ್ ಕಾರ್ಡ್ಗಳೆಷ್ಟು ನೋಡ್ರಿ, ಇಲ್ಲಿ ಬರ್ದಿದ್ದೇನಲ್ವಾ? ಟೋಟಲ್ ಕಾರ್ಡ್ಗಳೆಷ್ಟು? 52.
2. ಇದನ್ನು ಭಾಗ ಹೊಡೆದ್ರೆ 2 1 2, 2 2 4, 2 6 12, 1/26 ಅಂತ ಹೇಳಿ ಬರುತ್ತೆ ಇದರ ಸಂಭವನೀಯತೆ. ನೆಕ್ಸ್ಟ್ ಒನ್ ಏನು, ಪ್ರೊಬ್ಯಾಬಿಲಿಟಿ ಆಫ್ ಮುಖ ಕಾರ್ಡ್, ಸಂಭವನೀಯತೆ, ಮುಖ ಕಾರ್ಡ್ನ ಸಂಭವನೀಯತೆ. ಮುಖ ಕಾರ್ಡ್ಗಳು ಯಾವ್ಯಾವುದು ಅಂತ ಹೇಳಿದ್ದೆ, ಇದು. ಅವರು ಕೆಂಪು ಬಣ್ಣದ್ದು ಮತ್ತು ಕಪ್ಪು ಬಣ್ಣದ್ದು ಅಂತೇಳಿ ಏನಾದರೂ ಮೆನ್ಷನ್ ಮಾಡಿದಾರಾ? ಇಲ್ಲ, ಮುಖ ಕಾರ್ಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಮುಖ ಕಾರ್ಡ್ಗಳನ್ನು ಸಹಿತ ನಾವು ತಗೋಬೇಕು. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಟೋಟಲ್ ಆಗಿ ಎಷ್ಟಾಯಿತು? 3 4 12. ಹಾಗಾದರೆ ಏನಾಗುತ್ತೆ, 12 ಭಾಗಿಸು ಟೋಟಲ್ ಕಾರ್ಡ್ಗಳ ಸಂಖ್ಯೆ ಎಷ್ಟು ಬಂದಿತ್ತು? 52. ಓಕೆನಾ? ಇದನ್ನು ಭಾಗ ಹೊಡೆದು ಬರಿಬೇಕು. 2 6 12, 2 26, 2 3 6, 2 1 2 3. ಉತ್ತರ ಎಷ್ಟು? 3/13 ಅಂತ ಹೇಳಿ ಬಂತು. ಓಕೆನಾ? ಸರಿ, ಇದನ್ನು ಭಾಗ ಹೊಡೆದು ಬರಿಬೇಕಾಗತ್ತೆ ನೀವು. ನೆಕ್ಸ್ಟು ಕೆಂಪು ಮುಖ ಕಾರ್ಡ್. ಈಗ ಬಣ್ಣವನ್ನು ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಏನು ಹೇಳಿ? ಕೆಂಪು ಮುಖ ಕಾರ್ಡ್ ಬರುವಂಥ ಸಂಭವನೀಯತೆ ಎಷ್ಟು ಅಂತ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಕೆಂಪು ಬಣ್ಣದ ಕಾಣಿಸ್ತಾ ಇದೆ, ಇಲ್ಲಿ ಕಪ್ಪು. ನಮಗೆ ಕೇಳಿದ ಕೆಂಪು ಬಣ್ಣದ್ದು. ಕೆಂಪು ಬಣ್ಣದ ಮುಖ ಕಾರ್ಡ್ ಎಷ್ಟಿದೆ ನೋಡ್ರಿ? ಇಲ್ಲಿ 3, ಇಲ್ಲಿ 3. ಟೋಟಲ್ ಆಗಿ ಎಷ್ಟು? 6. ಹಾಗಾದರೆ ಉತ್ತರ ಏನು ಬರುತ್ತೆ? n(e) ಡಿವೈಡೆಡ್ ಬೈ n(s) = ಕೆಂಪು ಬಣ್ಣದ ಮುಖ ಕಾರ್ಡ್ ಎಷ್ಟು ಬಂದಿತ್ತು? ಟೋಟಲ್ 6. 6 ಭಾಗಿಸು ಟೋಟಲ್ ನಂಬರ್ ಆಫ್ ಕಾರ್ಡ್ಸ್. ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿತ್ತು? ಟೋಟಲ್ 52. ಮತ್ತೆ ಭಾಗ ಹೊಡೀರಿ. 2 3 6, 2 26 52. ಓಕೆನಾ? ಈಗ ಭಾಗ ಹೋಗೋದಿಲ್ಲ ಮುಂದೆ. ಹಾಗಾಗಿ ಉತ್ತರ ಏನು? 3/26 ಅಂಥೇಳಿ. ಓಕೆ, ನೆಕ್ಸ್ಟ್ ಬರೋದು 4ನೇದು ಹಾರ್ಟ್ನ ಜಾಕ್ ಅಂಥೇಳಿ. ಹಾರ್ಟ್ನ ಜಾಕ್, ಹಾರ್ಟ್ ಇಲ್ಲಿದೆ ಅಲ್ವಾ, ಅದರ ಜಾಕ್. ಹಾರ್ಟಲ್ಲಿ ಎಷ್ಟು ಜಾಕ್ ಕಾಣಿಸ್ತಾ ಇದೆ? ಒಂದೇ ಅಲ್ವಾ? ಹಾಗಾದರೆ ಅದನ್ನು ತೆಗೆಯುವಂಥ ಸಂಭವನೀಯತೆ ಸಹಿತ ಏನಾಗುತ್ತೆ? 1 ಅಂಥೇಳಿ ಆಗುತ್ತೆ. ಹಾಗಾದರೆ ಹಾರ್ಟ್ನ ಜಾಕ್ 1 ಇದೆ, ಭಾಗಿಸು ಟೋಟಲ್ ನಂಬರ್ಸ್ ಎಷ್ಟು? 52 ಕಾರ್ಡ್ಗಳು. ಓಕೆನಾ? ಸರಿ, ಹಾರ್ಟ್ನ ಜಾಕ್. ನೆಕ್ಸ್ಟು ಒಂದು ಸ್ಪೇಡ್. ಇಲ್ಲಿ ನೋಡಿ, ಸ್ಪೇಡ್ ನೋಡಿ, ಸ್ಪೇಡ್ ಟೋಟಲ್ ಸ್ಪೇಡ್ ಎಷ್ಟಿದೆ? 13 ಅಲ್ವಾ? ಟೋಟಲ್ ಸ್ಪೇಡ್ ಎಷ್ಟು? 13. ಈ 13ರಲ್ಲಿ ಅವರು ಒಂದು ಸ್ಪೇಡ್ ಅಂದಿದ್ದಾರೆ. ನೀವು ಯಾವುದಾದ್ರೂ ತೆಗೀರಿ ಸ್ಪೇಡ್ನ. ಓಕೆನಾ? ಒಂದು ಸ್ಪೇಡ್ ಅಂತ ಹೇಳಿದ್ದಾರೆ ಅವರು. ಹಾಗಾದರೆ ಟೋಟಲ್ ಸಂಭವನೀಯತೆ ಎಷ್ಟಾಗುತ್ತೆ ಸ್ಪೇಡಿಂದು? 13/52 ಅಂತ ಹೇಳಾಗುತ್ತೆ. ಒಂದು ಯಾವುದಾದ್ರು ಸ್ಪೇಡ್ ತೆಗಿಬೋದು. ಸೊ ಟೋಟಲ್ ಸ್ಪೇಡ್ಗಳ ಸಂಖ್ಯೆ ಎಷ್ಟಿದೆ? 13. 13 1 13 4 52. ಉತ್ತರ ಎಷ್ಟು ಬಂತು? 1/4. ನೆಕ್ಸ್ಟ್ ಬರೋದು ಡೈಮಂಡ್ನ ರಾಣಿ ಅಂತೇಳಿ. ಡೈಮಂಡ್ ಎಲ್ಲಿದೆ ನೋಡಿ? ಇಲ್ಲಿದೆ. ಈ ಡೈಮಂಡ್ನ ರಾಣಿ. ರಾಣಿ ಅಂದರೆ ಯಾವುದು? ಕ್ವೀನ್. ಕ್ವೀನ್. ಎಷ್ಟು ಕ್ವೀನ್ಗಳಿದ್ದಾವೆ ಡೈಮಂಡ್ನಲ್ಲಿ? ಒಂದು ಕ್ವೀನ್ ಇದೆ ಅಲ್ವಾ? ಸೊ ಹಾಗಾಗಿ ಉತ್ತರ ಏನು ಬರುತ್ತೆ ಹೇಳ್ರಿ? 1/4 ಟೋಟಲ್ ಕಾರ್ಡ್ಗಳ ಸಂಖ್ಯೆ. ಟೋಟಲ್ ಎಷ್ಟು? 52. ಸರಿನಾ? ಟೋಟಲ್ ಕಾರ್ಡ್ಗಳ ಸಂಖ್ಯೆ ಎಷ್ಟು? 52. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸರಿ, ಇದು ಒಂದು ಇಷ್ಟು ಪಾಠನ ನೀವು ನೆನ್ಪಿಟ್ಕೊಂಡ್ರೆ ನೀವು ಕಾರ್ಡ್ನಲ್ಲಿ ಬರುವಂತಹ ಯಾವುದಾದ್ರೂ ಕ್ವೆಶನ್ ಬಂದರೂ ಸಹಿತ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ನಿಮ್ಮ ನೋಟ್ಸಲ್ಲಿ ಬರೆದು ಇಟ್ಕೊಂಡು ಒಂದು 4 ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸರಿ. ಇನ್ನೂ ನಿಮ್ಗೇನಾದ್ರು ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಬೇಗ ವಿಡಿಯೋ ತರಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.